ನಡಿಪ್ಪ ನೀನು ಹಬ್ಬ. ಏನು ಮಸ್ತ್ ಓ ಮಸ್ತ್. ಏ ಮಳೆ ಬರಾದ ಹನಿ ಹನಿ ಜೋರಾತ ನಡ್ರಿ ಹಬ್ಬ. ಇಲ್ಲೇ ಸಿಕ್ಕೊಂಡು ಕೊಟ್ಟು ಅಂದ್ರೆ ಫೋನ್ ಒಳಗಲ್ಲಾಗಿಲ್ಲ ಈಗ ಫೋನ್ ಒಳಗಲ್ಲಾಗಿಲ್ಲ ಒಳಗೆ ಬರ್ತೀವಿ. ಗುಡಿದಿಂದ ಒಳಗೆ ಹೋಗಿ ಹೊರ ಬರೋಟ್ಟಿಗೆ ಹನಿ ಹನಿ ಇದ್ದಿದ್ದು ಮಳೆ ಇಟ್ಟು ಜೋರಾಯ್ತು ನೋಡೋದು. ಇವತ್ತಿನ ದಿನ ಮಳೆದಿಂದ ಚಾಲು ಆಯ್ತು. ಗುಡ್ ಮಾರ್ನಿಂಗ್ ಇವ್ರಿಗೆ ಮತ್ತೊಂದು ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡಿ ಸ್ಟ್ರೇಟ್ ಫಾರ್ವರ್ಡ್ ಫ್ರಮ್ ಧರ್ಮಸ್ಥಳ. ನಿನ್ನೆ ರಾತ್ರಿ ನಾವು ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಆ್ಯಂಡ್ ಇವತ್ತು ಇಲ್ಲೇ ಸ್ಟೇ ಇದ್ದು ಇಲ್ಲೊಂದು ಶ್ರೀರಾಮನ ಗುಡಿ ಇತ್ತು, ಏನು ನಾವು ಕಾಣ್ತಿರಲಿಲ್ಲ ಒಳಗೆ. ಅಲ್ಲಿ ಫೋನ್ ಆಯಿತು, ಕ್ಯಾಮ್ರಾ ಆಯಿತು, ಏನೂ ವಿಡಿಯೋ ಮಾಡೋಕೆ ಅಲಾವಿಲ್ಲ. ಹೋಗಿ ಶ್ರೀರಾಮನ ದರ್ಶನ ಮಾಡ್ಕೊಂಡು ಹೊರಗೆ ಬಂದೀವಿ. ಇಷ್ಟು ದಿನ ನಾವು ಕಾಯ್ದಿದ್ದಕ್ಕೂ ಸಾರ್ಥಕ, ಯಾಕಂದ್ರೆ ಮಳೆ ಬಂತು. ಇನ್ನು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಸಕಲೇಶ್ಪುರ ಕಡೆ ಹೊಂಟೇವಿ ವಾಯ ಚಾರ್ಮಾಡಿ ಘಾಟ. ನಿನ್ನೆ ನಾವು ಚಾರ್ಮಾಡಿ ಘಾಟಿಂದ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ವಾಪಸ್ ನಾವು ಹೊಳ್ಳೆ ಚಾರ್ಮಾಡಿದಿಂದ ಕೊಟ್ಟಿಗೆ ಹಾರಕ್ಕೆ ಹೋಗ್ತೇವೆ. ಕೊಟ್ಟಿಗೆ ಹಾರದಿಂದ ಸಕಲೇಶ್ಪುರಕ್ಕೆ ಹೋಗೋಣ. ಸಕಲೇಶ್ಪುರದ ಬೆಟ್ಟದ ಭೈರವೇಶ್ವರ ದರ್ಶನ ಮಾಡೋಣ. ದರ್ಶನ ಮಾಡಿಂದ ವಾಪಸ್ ಏನದು ನಮ್ಮ ಮೂರು ಕಡೆ ಹೋಗೋ ಪ್ಲಾನ್ ಮಾಡೋಣ ಅಂತ. ಅಲ್ಲಿ ತನಕ ಏನೇನು ಆಕೈತಿ ಏನೇನಿಲ್ಲ ಅನ್ನೋದು ಹೇಳ್ತೀನಿ ಅಂತ ನಡಿ. ಓಡ 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 ಹೋಟೆಲ್ ಕಾಂಪೌಂಡ್ ಸಿಗ ಹೊಟ್ಟೆ. ಈ ಥರ ವೆದರ್ನಾಗ ಬೈಕ್ ರೈಡ್ ಮಾಡು ಮಜಾನೇ ಬೇರೆ. 10 ನಿಮಿಷ ಪೂರ ರೇನ್ಕೋಟ್ ಹಾಕೊಂಬಂದು ಸಿಗ್ತೀನಿ ಅಂತ ನಿಮಗೆ. ಸಕಲೇಶ್ಪುರ ಐತ್ರಿ 85 ಕಿಲೋಮೀಟ್ರ್, 2 ತಾಸು 19 ನಿಮಿಷ ತೋರಿಸ್ಲಾತೈತಿ. ಆ್ಯಂಡ್ ಧರ್ಮಸ್ಥಳಕ್ಕೆ ಬೈ ಹೇಳೋ ಟೈಮ. ಮಂದಿ ಹಂಗೆ ಬರ್ತಾರೆ, ನಾನು ನೋಡಂಗಿಲ್ಲ. ನಡಿರ್ತೇನೆ. ನಿನ್ನೆ ಹೆಂಗೆ ನಾವು ರಾತ್ರಿ ಚಾರ್ಮಾಡಿ ಘಾಟ್ ಮ್ಯಾಗಿಂದ ಹಾಯ್ದು ಬಂದೇವಲ್ಲ, ವಾಪಸ್ ಅದೇ ಚಾರ್ಮಾಡಿ ಘಾಟೆ ಹತ್ಬೇಕು. ಅಲ್ಲಿದಿಂದ ಕೊಟ್ಟಿಗೆ ಹಾರದಿಂದ ಮೇ ಬಿ ದೇವ್ರ ಮನೆ ಬರ್ತೈತೆ, ಅದ್ರ ಬಾಜುಕಿನ ರೋಡ್ ಇನ್ನೊಂದು ಬರ್ತೈತಿ, ಅದು ಆ ರೋಡಿಗೆ ಹೋಗ್ತೀವಿ. ಆ ರೋಡ್ದಿಂದ ಸಕಲೇಶ್ಪುರಕ್ಕೆ ಬರ್ತೀವಿ. ಸಕಲೇಶ್ಪುರದಾಗ ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ ಹೋಗೋಣತ್ತ. 5ಕ್ಕೆ ಕ್ಲೋಸ್ ಅಂತ ಹೇಳ್ಯಾರ. ಕೇಳೋಣ ಒಂದು ಮಾತು, ಚಾಲು ಐತಂದ್ರೆ ಹೋಗೋನು, ಅಲ್ಲೊಂದು ಅರ್ಧ ತಾಸು ಸ್ಪೆಂಡ್ ಮಾಡೋಣತ್ತ. ಆ್ಯಂಡ್ ಅಲ್ಲಿದಿಂದ ಊರಿನ ಕಡೆ ಪಯಣ ಸಾಗಿಸೋಣತ್ತ. ಈ ವ್ಲಾಗ್ ಪೂರ ಊರಿಗೆ ಹೋಗಿ ಎಂಡ್ ಮಾಡೋಣ. ಯಾಕಂದ್ರೆ ನಡವರ್ಕೆ ಅಂತ ತೋರಿಸಿದ್ರಾಗ ಏನೈತ್ರಿ, ಬೆಟ್ಟದ ಭೈರವೇಶ್ವರ ಮುಗಿಸ್ಕೊಂಡೇವೆ ಅಂದ್ರೆ ಸೀದಾ ಚಿತ್ರದುರ್ಗ ತನ ಒಳಗಿನ ರೋಡ್ ಹೋಗ್ತಿದ್ವಿ. ಒಳಗಿನ ರೋಡ್ದಿಂದ ಸೀದಾ ನಮಗೆ ಮೇನ ಚಿತ್ರದುರ್ಗದಿಂದ ಡೈರೆಕ್ಟ್ ಹೈವೇನೇ ಸಿಗ್ತೈತಿ. ಸೊ ಮೇ ಬಿ ಇವತ್ತು ನೈಟ್ 2 ಇಲ್ಲ 3 ತನಕ ನಾವು ಬಿಜಾಪುರಕ್ಕೆ ಹೋಗಿ ಮುಟ್ಬೋದು. ಆ್ಯಂಡ್ ಇಲ್ಲಿದಿಂದ ನಾವು ರೈಡ್ ತೊಗೋಬೇಕ್ರಿ. ರೈಡ್ ತೊಗೊಂಡ್ರೆ ಚಾರ್ಮಾಡಿ ಚಾಲು ಆಕೈತಿ. ಆ್ಯಂಡ್ ವ್ಯೂಸ್ ಮಾತ್ರ ಅಲ್ಟಿಮೇಟ್ ಇರ್ತೈತಿ. ವ್ಯೂ ಏನು ಮಸ್ತ್ ಐತಲ್ಲ ಈ ಸೈಡ್ ನೋಡ್ರಿ, ಬ್ಯೂಟಿ. ಆಲ್ ಒಂದು ಫಾಲ್ಸ್ ಬೆಳಾತೈತಿ ರೋಡ್ ಆಲ್ ಒಂದು ಫಾಲ್ಸ್ ಬೆಳಾತೈತಿ. ಬಟ್ ಕ್ಯಾಮ್ರಾದಾಗ ಕ್ಯಾಪ್ಚರ್ ಆಗಂಗಿಲ್ಲ. ಚಾರ್ಮಾಡಿಗೆ ಸ್ವಾಗತ. ಚಾರ್ಮಾಡಿ ಘಾಟ್ನು ಕರ್ನಾಟಕದ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಘಾಟ್. ಇಲ್ಲಿರುವ ವ್ಯೂ, ಇಲ್ಲಿರುವ ಪ್ರಾಣಿಗಳು, ಇಲ್ಲಿರುವ ರೋಡ್, ಇಲ್ಲಿರುವ ಚಾರ್ಮ, ಇಲ್ಲಿರುವ ವೈಬ್ ಬೇರೆನೇ ಅದ. ಇಲ್ಲಿರುವ ಎಲ್ಲ ನಿಯರ್ ಬೈ ಘಾಟ್ಗಿಂತ ಚಾರ್ಮಾಡಿ ಘಾಟ್ ಭಾಳ ಚಂದ ಅದ ರೀ ನೋಡಕ್ಕೆ. ಬಟ್ ಅದರಟ್ಟೆ ಭಯಾನಕರು ಅದ. ಘಾಟ್ನಾಗ ಯಾವಾಗಲೂ ಓಡಿಸೋ ಮುಂದೆ ಭಾಳ ಕೇರ್ಫುಲ್ಲಾಗಿರ್ಬೇಕು. ಇಲ್ಲಿರೋ ರೋಡ್ ಮಾತ್ರ ಭಾರಿ ಅಂದ್ರೆ ಭಾರಿ ಮಸ್ತ್ ಅದಾವ. ಚಾರ್ಮಾಡಿ ಒಳಗೆ ಓಡ್ಸಕ್ಕೆ ಅದೇನೋ ವೈಬ್ ಬೇರೆ. ನಿನ್ನೆ ರಾತ್ರಿ ಏನೂ ಕಾಣ್ತಿದ್ದಿಲ್ಲಲ್ಲ, ಸೊ ಏನೋ ತೋರ್ಸಕ್ಕೆ ಆಗಿದ್ದಿಲ್ಲ ರೀ. ಬಟ್ ಈಗ ತೋರಿಸೋದಂತೂ ಮಿಸ್ ಮಾಡೋಂಗಿಲ್ಲ. ವಾವ್, ಈ ರೀತಿ ಲೀನ್ ಮಾಡೋಕ್ಕೆ ಮಜಾನೇ ಬೇರೆ. ಈ ಟೈಮಿಗೆ ಮಳೆ ಗಿಳಿ ಆಗಿತ್ತಂದ್ರೆ ಎಲ್ಲ ಮಸ್ತ್ ಆಕಿತ್ತು. ಬಟ್ ಏನು ಮಾಡೋದು, ಅನ್ಫಾರ್ಚುನೇಟ್ಲಿ ಈ ಸಲ ಮಳೆ ಎಲ್ಲ ಕಡೆನೇ ಕಡಿಮೆ ಅದ. ಇಲ್ಲ ಅಂದ್ರೆ ಮ್ಯಾಗಿಂದೆಲ್ಲ ನೀರು ಸೊರ್ಕೋತ ರೋಡಿಂದ ನಾವು ಬರ್ತಿದ್ದು. ಇನ್ನೇನು ರೀ ಮಳೆ ಗಿಳಿ ಇತ್ತಂದ್ರೆ ರೋಡೆಲ್ಲ ಹಸಿ ಸಣ್ಣಗೆ ಚಿಟಿ ಮಳೆ ಬರ್ತೈತೆ. ಅವಾಗ ಬ್ಲಾಗ್ ಮಾಡೋ ಮಜಾನೇ ಬೇರೆ. ಬೆಳ್ತಂಗಡಿ ರೀಲ್ಸ್ ಕಳಿರ್ಬೇಕಲ್ರಿ, ಅದು ಮಸ್ತ್ ಐತಲ್ಲ. ಧರ್ಮಸ್ಥಳದ ಬೆಳ್ತಂಗಡಿ. ಆ್ಯಂಡ್ ಚಾರ್ಮಾಡಿನೂ ಅದೇ ಬೆಳ್ತಂಗಡಿಗೆ ಸೀಮಿತ ಆಗಿರ್ತೈತೆ ರೀ.
ಆ್ಯಂಡ್ ಎನಿ ಈ ಚಾರ್ಮಾಡಿದಾಗ ನೀವು ಎಲ್ಲಿ ಹೇರ್ ಪಿನ್ ಬೆಂಡ್ಸ್ ಕಾಣ್ತಾವಲ್ಲ ಇಲ್ಲಿ ನೋಡ್ಗ ಬಸ್ ಓಹ್ ಈ ಥರ ಹಾಕವ ನೋಡಿ ಘಾಟ್ನಾಗ ಎಷ್ಟು ಹಾಕಿದ್ರೆ ಸೂಕ್ಷ್ಮ ಮಡಿಯಬೇಕು ಇಲ್ಲಿ ಇಂಥ ರೋಡ್ನಾಗ ಎಷ್ಟೇ ಸೂಕ್ಷ್ಮ ಇದ್ರೂ ಕಡಿಮೆನೇ ಗಾಡಿನೂ ಓಡಂಗಿಲ್ಲ ರೋಡು ಸಾಗಂಗಿಲ್ಲ ಈಗ ಸ್ವಲ್ಪ ಓವರ್ಟೇಕ್ ತೊಗೋಬೇಕಂದ್ರೂ ಮಂದಿ ಬತ್ತೆ ಆದಷ್ಟು ಓವರ್ಟೇಕ್ ಮಾಡೋದು ಭಾಳ ಕೇರ್ಫುಲ್ಲಾಗಿ ಮಾಡಬೇಕು ಚಲೋ ಏನಂದ್ರೆ ನಿಮ್ದೊಂದು ಗ್ರೂಪ್ ಇರ್ತೈತಲ್ಲ 5 ಮಂದಿ ಕರೆಕ್ಟ್ ಗ್ರೂಪ್ ಮಾಡ್ಕೊಂಡು ಸುಮ್ಮನೆ ಸೀದಾ ಹೊಂಟ್ಬಿಡೋದು ಎಲ್ಲಿ ಓವರ್ಟೇಕ್ ಮಾಡ್ಲಾರೆ ಸಾವಕಾಶ ಹೋದ್ರೆ ಹೋಗ್ಲಿಕ್ಕೆ ಬಟ್ ಸೇಫ್ ಇರ್ತೀರಿ ಚಾರ್ಮಾಡಿನಾಗ ಎನಿ ಹೇರ್ ಪಿನ್ ಬೆನ್ಸ್ ನೋಡ್ರಿ ನೀವು ದೊಡ್ಡ ಏನು ಪೂರ ಕಂಟಿನ್ಯೂ ಕರ್ ಬರ್ತಲ್ಲ ಗಾಳಿ ಏನು ಬಸ್ ಏನು ನಿಂತಿಲ್ಲ ಇಲ್ಲಿ ಐತೆ ನೋಡ್ರಿ ಈ ಥರ ನೀವು ಮಿರರ್ಸ್ ಕಾಣ್ತಾವೆ ಇಲ್ಲಿಂದ ನೋಡೋರಿಗೆ ಆಚೆ ಕಡೆಯಿಂದ ಯಾರದಾರಂತೆ ಕಾಣ್ತದೆ ಆಚೆ ಕಡೆ ನೋಡೋರಿಗೆ ಈಚೆ ಕಡೆಯಿಂದ ಯಾರದಾರಂತ ಹೇಳಿ ಕಾಣ್ತದೆ ಸೊ ಇದರಿಂದ ಒಂದು ಜಡ್ಜ್ಮೆಂಟ್ ಸಿಗ್ತೈತೆ ರೀ ನಾನು ನಿಂದಿರ್ಬೇಕು ಬ್ಯಾಡೋ ಅನ್ನೋದು ಓಹೋ ನೋಡ್ರಿ ಏನು ಮಸ್ತ್ ವ್ಯೂಸ್ ಬಟ್ ಇಲ್ಲಿ ಗಾಡಿ ಎಲ್ಲ ನಿಲ್ಸಕ್ಕೆ ಅಲಾವ್ ಇಲ್ಲ ದೊಡ್ಡ ಗಾಡಿ ಬಂದು ಅಂದರೆ ಇಟ್ಟು ಪೂರಾ ರೋಡೇ ಎಲ್ಲ ಒಂದೇ ಗಾಡಿ ಪೂರಾ ತೊಗೊಂಡ್ಬಿಡ್ತಾವೆ ಓಹೋ ಸೊ ಅದ್ರ ಸಂಬಂಧ ನಿಲ್ಸಕ್ಕೆ ಇಲ್ಲೆಲ್ಲ ಅಲಾವ್ ಇರೋಂಗಿಲ್ಲ ಅಂದ್ರೂ ನೀವು ಸಣ್ಣ ಜಾಗ ಮಾಡಿ ನಿಂದಿರ್ಬೋದು ವಾವ್ ಅಲ್ಟಿಮೇಟ್ ಪೊಲೀಸವರು ಹಿಡಿತಾ ಇದ್ದಾರೆ ಹೆಲ್ಮೆಟ್ ಹಾಕೊಂಡಿದ್ದಿಲ್ಲ ಏನು ಮಸ್ತ್ ವ್ಯೂ ಐತಲ್ಲ ಇಲ್ಲಿ ನಿನ್ಸುಂದ ಆಮೇಲೆ ಓಹೋ ಜಸ್ಟ್ ಅಲ್ಟಿಮೇಟ್ ಅದ ಅಲ್ಟಿಮೇಟ್ ಅಲ್ಲೊಂದು ಸಣ್ಣಗೆ ನೀರು ಹರಿಲತ್ತದ ಅದು ಎಲ್ತಾನೆ ಹೋಗ್ತೈತೆ ನೋಡ್ಬೇಕು ಅಲ್ಲೆಲ್ಲ ಹರಿದು ಅಲ್ಲಿ ಇಲ್ಲಿ ಬರ್ತೈತೆ ನೀರು ಕಮ್ಮಿ ಅದಾವ ಬಟ್ ವ್ಯೂ ಮಾತ್ರ ವರ್ತ್ ಇಟ್ ಮತ್ತು ಮತ್ತಿನ್ನೊಮ್ಮೆ ಸದ್ಯಕ್ಕೆ ಚಾರ್ಮಾಡಿಗೆ ಬಾ ಹೇಳೋಣತ್ತ ಲೆಟ್ಸ್ ಗೋ ಪೊಲೀಸವರು ಬಿಡಾತಿಲ್ಲ ಕಳಿಸ್ಲತ್ತಾರ ಇಲ್ಲಿದವ್ರಿಗೆ ಒಂದೆರಡು ಫೋಟೋ ತೊಗೋಬೇಕತ್ತೆ ಬೈಕೆಲ್ಲ ಅರೇಂಜ್ ಮಾಡಿ ನಿಲ್ಸೇವಿ ಬಂದೇ ಬಿಡುತ್ತೆ ಹೈವೇ ಪೆಟ್ರೋಲ್ ಹೋರಪ್ಪ ಅಂತ ಹೇಳಿ ಓಕೆ ಕೊಟ್ಟಿಗೆ ಹಾರಕ್ಕೆ ಬಂದೇವಿ ಬರೋಣನೇ ಟ್ರಾಫಿಕಾ ಇನ್ನು ಕೊಟ್ಟಿಗೆ ಹಾರದಿಂದ 38 ಕಿಲೋಮೀಟ್ರ್ ತೋರಿಸ್ಲಾತೈತಿ ಬಟ್ ಇದಕ್ಕೆ ಗುಡಿ ಕ್ಲೋಸ್ ನಾವು ಹೋಗ್ಬಿಟ್ಟು 5:30 ಆಗ್ಬೋದು ನೋಡೋಣ ತೆಗೆದಿತ್ತಂದ್ರೆ ಒಳಗೆ ಹೋಗಿ ದರ್ಶನ ಮಾಡ್ಬರ್ನು ಇಲ್ಲ ಅಂದ್ರೆ ಹೊರ ನಿಂತೆ ನಮಸ್ಕಾರ ಮಾಡಿ ಮುಂದಿನ ದಾರಿ ಹಿಡಿಯೋನತ್ತ ಬಟ್ ಇಲ್ಲಿಗೆ ಚಾರ್ಮಾಡಿ ಘಾಟ್ ಮುಗಿತ್ರಿ ಕೊಟ್ಟು ಹೋಗಕ್ಕೆ ಟೋಟಲ್ ನಮಗೆ 2 ದಾರಿ ಬರ್ತಾವೆ ರೀ ಕೊಟ್ಟಿಗೆ ಹಾರದಿಂದ ಒಂದು ಕೊಟ್ಟಿಗೆ ಹಾರದಿಂದನೇ ಒಂದು 5 ಕಿಲೋಮೀಟ್ರ್ ಮುಂದೆ ದೇವ್ರ ಮನೆ ಹೊಳದು ಬರ್ತೈತೆ ರೈಟ್ ಸೈಡಿಗೆ ಆ ರೋಡ್ ತೊಗೊಂಡ್ರು ನೀವು ದೇವ್ರ ಮನೆ ನೋಡ್ಕೊಂಡು ಕೆಸರಿ ಬೆಟ್ಟದ ಬೈರೇಶ್ವರಕ್ಕೆ ಬರ್ಬೋದು ಬೇಡಪ್ಪ ಅಂತಂದ್ರೆ ಅದಕ್ಕೆ ಹಾಗೆ ಮುಂದೆ ಹೋದ್ರಂದ್ರೆ ನಿಮಗೆ ಮೂಡಿಗೆರೆದಿಂದ ಪೂರಾ ಡೌನ್ ಬರೋ ಒಂದು ರೋಡ್ ಸಿಗ್ತೈತಿ ರೈಟ್ ಸೈಡಿಗೆ ಆ ರೋಡ್ದಿಂದ ಬಂದ್ರೆ ನೀವು ಈಗ ನಾ ಏನು ಬಂದಿಲ್ಲ ಈ ರೋಡಿಗೆ ಕನೆಕ್ಟ್ ಆಕ್ಕೇವೆ ಮಸ್ತ್ ಅದಾವ ರೀ ರೋಡ್ ಭಾರಿ ಮಸ್ತ್ ಅದಾವೆ ಎಲ್ಲ ಟೀ ಎಸ್ಟೇಟ್ ಆಯಿತು ಅಡಿಕೆ ಎಸ್ಟೇಟ್ ಆಯಿತು ಅಡಿಕೆ ಮರಗಳು ಕಾಫಿ ಮರಗಳು ಎಲ್ಲ ನೋಡ್ಕೋತ ಎಂಜಾಯ್ ಮಾಡ್ಕೋತ ಹೋಗ್ಬೋದು ಮಸ್ತ್ ಅದ ವೆದರ್ ಚಿಲ್ಡ್ ಸಣ್ಣಗೆ ಹನಿ ಮಳೆ ಬಡಿಯಾತೈತ್ರಿ ಈಗ ಬಟ್ ಅದು ಕ್ಯಾಮ್ರಾದಾಗ ಅಬ್ಸರ್ವ್ ಆಗಂಗಿಲ್ಲ ಬಟ್ ಸಣ್ಣಗೆ ಬರಾತೈತ್ರಿ ಮಳೆ ರೋಡ್ ಮಾತ್ರ ಭಾರಿ ಅಂದ್ರೆ ಭಾರಿ ಮಸ್ತ್ ಅದಾವ ಮಳೆ ಬತ್ತ ಹುಡುಗರು ಖುಷಿ ಆಗಿಬಿಟ್ರಿ ಯಾಕಂದ್ರೆ ಇಡೀ ರೈಡ್ನಾಗ ಒಟ್ಟನೇ ಮಳೆ ಬಂದಿಲ್ಲ ಈಗ ಬೆಟ್ಟದ ಬೈರೇಶ್ವರಕ್ಕೆ ಹೊಂಟೇವಿ ಮಳೆ ಬರತ್ತದ ಮಸ್ತ್ ಅದ ಓಹೋ ಫೈನಲಿ ವಿ ಆರ್ ಇನ್ ಬೆಟ್ಟದ ಭೈರವೇಶ್ವರ ಓಹೋ ವೆದರ್ ನೋಡ್ರಿ ಇದ್ರ ಕೂಡ ಫುಲ್ ಎಲ್ಲ ಮ್ಯಾಗ ಫಾಗ್ ತುಂಬೈತಿ ಆ್ಯಂಡ್ ಟೆಂಪಲ್ ಜಸ್ಟ್ ಅಮೇಝಿಂಗ್ ಎಂಟ್ರೆನ್ಸ್ ಅಲ್ಲೇ ಐತಿ ಅದೇ ಎಂಟ್ರೆನ್ಸ್ ನೋಡಿ ಒಂದು ರಿವರ್ಸ್ ಹಿಂದೆ ಬಂದಿದ್ದೆ ಅದಾದ್ಮ್ಯಾಗ ಈಗ ಬಂದೀನಿ
ಆ್ಯಕ್ಚುಲಿ ಇದಕ್ಕೆ ಬಂದ್ರಿ ಇಲ್ಲಿ. ಸೊ ಇನ್ನು ಟೈಮ್ನು ಭಾಳ ಲೇಟ್ ಆಯಿತು. ಇನ್ನು ಪೊಲೀಸ್ ಗಾರ್ಡ್ ಅವ್ರು ಬರ್ತಾರೆ. ಇಲ್ಲೆಲ್ಲ ಆನಿದ ಸ್ವಲ್ಪ ಪ್ರಾಬ್ಲಮ್ ಭಾಳ ಅದ ರೀ. ಕಾಡು ಪೂರ ದೊಡ್ಡದೈತಲ್ಲ, ಸೊ ಆನೆ ಪ್ರಾಬ್ಲಮ್ ಭಾಳ ಐತಿ. ಇದು ಬಿಟ್ಟರೆ ಇದು ಮುಂದೆ ರೋಡ್ ಎಲ್ಲ ಪೂರ ಬಂದೇ ಐತಿ. ಸೊ ನೀವೇನರ ಬರೋರಿದ್ದರೆ ಸಂಜೆ 5 ಒಳಗೆ ಬಂದು ಕಡೆಯಕ್ಕಾಗ್ರಿ, ಇಲ್ಲ ಅಂದ್ರೆ ನಮಗೆ ಇಲ್ಲಿ ಬಿಡೋದಿಲ್ಲ. ಇದಕ್ಕೆ ನಾವು ಬೆಟ್ಟದ ಭೈರವೇಶ್ವರದಿಂದ ಹೊಂಟೀವಿ. ಇನ್ನು ಬಿಜಾಪುರ ಕಡೆ ಹೋಗಬೇಕು. ಇದ್ರಾಗ ಮುಂದೆ 3 ಗಾಡಿ, ಇದರಿಂದ 3 ಗಾಡಿ ಬೆಂಗಳೂರು ಕಡೆ ಹೋಗ್ತಾವೆ, ಇನ್ನು 2 ಗಾಡಿ ಬಿಜಾಪುರ ಕಡೆ ಹೋಗ್ತಾವೆ. ಸೊ ನೋಡೋಣ ಎಲ್ಲ ಹೇಳ್ತಾನೆ ಏನಾಕೈತೆ. ಈಗ ಮೂಡಿಗೆರೆ ನಂತರ ಎಲ್ಲರೂ ಸೇರಿ ಹೋಗ್ಬೇಕು. ಗೋಪ್ರನೂ ಏನೂ ಇಲ್ಲ, ಬಂದ್ ಆಗತ್ತೈತಿ. ಒಮ್ಮೆ ಚಾಲು ಆಕೈತಿ, ಒಮ್ಮೆ ಬಂದ್ ಆಗತೈತಿ. ಜಸ್ಟ್ ಬೆಟ್ಟದ ಭೈರವೇಶ್ವರದಿಂದ ಬಂದೇವ್ರಿ ಕೆಳಗೆ. ಸೊ ಗುಡಿ ಅದು ನೋಡ್ಕೊಂಡೇವಿ. ಬಟ್ ಆದಷ್ಟು ನೀವು ಯಾರೇ ಬರೋರು ಇದ್ರೂ ಸಂಜೆ 5 ಒಳಗೆ ಬಂದು ಕಿಸೇರಿ ನೋಡ್ಕೊಂಡು ಹೋಗ್ಬೋದು. ನಾನು ಮಸ್ತ್ ಆಯ್ತು. ನಮ್ಮ ಟೂರ್ನು ಎಂಡ್ ಆಯ್ತು. ಇದ್ರಾಗಿರೋ 3 ಬೈಕ್ಗಳು ಬೆಂಗಳೂರಿಗೆ ಹೋಗ್ತಾವು, ಆ್ಯಂಡ್ ಇನ್ನೂ 2 ಬೈಕ್ ಬಿಜಾಪುರ ಕಡೆ ಹೋಗ್ತಾವೆ. ಆ್ಯಂಡ್ ಜಸ್ಟ್ ನಾವು ಮೂಡಿಗೆರೆ ಬಿಡ್ಲಿಕ್ಕೆ ಹತ್ತೀವಿ. ಈ ಮೂಡಿಗೆರೆ ಒಳಗೆ ಒಂದು ಫೇಮಸ್ ಹೋಟೆಲ್ ಅದ, 100 ವರ್ಷದಿಂದ ನಡ್ಸ್ಕೊತೇ ಬಂದಾರ. ಇಲ್ಲಿ ಭಾಳ ಫೇಮಸ್ ಇದು. ಹಳ್ಳಿ ಮನೆ ಫ್ಯಾಮಿಲಿ ರೆಸ್ಟೋರೆಂಟೇನು ಐತೆ ಹೆಸರು. ಮೂಡಿಗೆರೆ ಕಡೆ ಬಂದಾಗ ಅದು ನೀವು ಟ್ರೈ ಮಾಡಿರಿ, ನಾನ್ ವೆಜ್ ತಿಂತಿದ್ರು. ಖರೇನೆ ಭಾರಿ ಮಸ್ತ್ ಐತೆ, ಮತ್ತು ಪ್ರೈಸ್ಗೂ ವರ್ತ್ ಇಟ್ ಐತಿ. ಆ್ಯಂಡ್ ಲೆಟ್ಸ್ ಗೋ. ಫೈನಲಿ ಟ್ರಿಪ್ ಸಕ್ಸಸ್ಫುಲ್ಲಾಗಿ ಮುಗಿಸಿ ಎಲ್ಲರೂ ಹೊಂಟೇವಿ. ಆ್ಯಂಡ್ 3 ಗಾಡಿಗೆ ಇಲ್ಲೇ ಬಾಯ್ ಹೇಳೋಣಂತ. ಇವ್ರು ಈ ಕಡೆ ಹೋಗ್ತಾರೆ, ನಾವು ಈ ಕಡೆ ಹೋಗ್ಬೇಕು. ಆಯ್ತಾ ಪ್ರದೀಪ? ಹೋಗ ಸಾವ್ಕಾಸ ಅವ್ರಿ. ಹಾಂ, ಹೋಗಿಂದ ಮೆಸೇಜ್ ಮಾಡಿರಿ. ಏನ ಅವಸರ ಮಾಡ್ಬೇಡ್ರಿ, ಸಾವ್ಕಾಸ ಹೋಗ್ರಿ, ಅವಸರ ಮಾಡ್ಬೇಡ್ರಿ. ನಡೀವ್ನಾ? ಸಾವ್ಕಾಸ ಹೋಗ್ರಿ. ಏನು ಲಸ್ಗು ಫ್ಯೂಲ್ ಅಪ್ ಮಾಡಿಸ್ಕೊಂಡ್ರಿಲ್ಲ, ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡ್ರಿ ಇಲ್ಲಿ. ಬಾಯ್ ಬಾಯ್ ಬಾಯ್. ಹೋಗ. ಓಕೆ, ಓಕೆ, ನಾವು ರೈಟ್ ಹೋದ್ರ ಹುಡುಗ ಸಾವ್ಕಾಸ ಹೋಗೋಲೆಕ್ಕ. ನಾವಿನ್ನು ಊರಿನ ದಾರಿ ಹಿಡಿಯೋನತ್ತ. ಏನೋ ಒಂಥರ ಉಸಿರು ಕೂಡಿ ದಿನ ಅಡ್ಡಾಡೀವಲ್ಲ, ಒಮ್ಮೆ ಡಿವೈಡ್ ಆಗಿ ಬೇಸರ ಅನ್ನಿಸ್ತೈತಿ. ಇರ್ತಾರೆ ಇರಲಿ, ಇಲ್ಲೇ ಬೆಂಗಳೂರಿನಾಗ ಇರ್ತಾರೆ, ಯಾವಾಗ ಬೇಕು ಅವಾಗ ಬರ್ಬೋದು, ಯಾವಾಗ ಬೇಕು ಚಂತನ ಫೋನ್ ಎಸ್ ತಲೆ ತಿಂದ್ರೆ ಮುಗದೆ ಹೋಗ್ತೈತಿ. ಬಟ್ ಟ್ರಿಪ್ ಅನ್ನೋದು ನಮ್ಮ ಟೆನ್ಷನ್ ಬಿಟ್ಟು ಎಲ್ಲರೂ ಬಂದು ಒಂದು ಕಡೆ ಕೂಡಿ ಮಜಾ ಮಾಡಿ ಏನೋ ಒಂಥರ ಖುಷಿ. ಆ್ಯಂಡ್ ಈಗ ಅವರು ಅವ್ರವ್ರ ಕೆಲ್ಸಕ್ಕೆ ಹೋಗ್ತಾರ, ಅವ್ರವ್ರ ಕಾಲೇಜ್ ಹೋಗ್ತಾರ, ನಾವು ನಮ್ಮ ಕೆಲ್ಸಕ್ಕೆ ಹೋಗೋಣತ್. ಆ್ಯಂಡ್ ಬಿಜಾಪುರಲ್ಲಿಂದ ಐತಿ ಕರೆಕ್ಟ್ 500 ಕಿಲೋಮೀಟ್ರ್, 9 ತಾಸು ತೋರಿಸ್ಲಾತೈತಿ. 9 ತಾಸು ಅಂದರೆ ಈ ಟೈಮ್ 11 ಆಗೈತಿ. ಮುಂಜಾನೆ 8 ಇಲ್ಲ 9ಕ್ಕೆ ಹೋಗಿ ಮಾಡ್ತೇವೆ. ಇರಲಿ, ಈ ಟ್ರಿಪ್ ಮಜಾ ಬತ್ತು. ಹಂಗಾರೆ ಅಲ್ಲಿ ದಾಟೋ ಟೈಮಿಗೆ ಫಾಗ್ ಚಲೋ ಆಗ್ಬಿಟ್ಟೈತಿ. ಎಲ್ಲೋ ಲೈಟ್ ಹಚ್ಚಬೇಕಿಲ್ಲ, ಇಲ್ಲಾಂದ್ರೆ ಕೆಲಸ ನಡೆಯಂಗಿಲ್ಲ. ಓಹೋ, ನಾವು ಹೈವೇ ಸಿಗ್ಬೇಕಂದ್ರೆ ಏನಿಲ್ಲ ಅಂದ್ರೆ ನಾನು 100-150 ಕಿಲೋಮೀಟ್ರ್ ಹೋಗೇಬೇಕು ಮುಂದೆ. ಈ ಥರ ಒನ್ ವೇ, ಈ ಥರ ಸಣ್ಣ ರೋಡ್ದಾಗೆ. ಆ್ಯಂಡ್ ಅಲ್ಲಿದಿಂದ ನಮಗೇನದು ಮೇನ್ ದೊಡ್ಡ ಹೈವೇ ಸಿಗ್ತೈತಿ. ಅದನ್ನ ಹಿಡ್ಕೊಂಡು ನಾವು ಆರಾಮ್ಸೆ ಊರಿಗೆ ಹೋಗ್ಬೋದು. ಬಟ್ ಅಲ್ಲಿ ತನೂ ಹುಷಾರ್ಲಿ ಹೋಗ್ಬೇಕು, ಯಾಕಂದ್ರೆ ಇದೆಲ್ಲ ಘಾಟ್ ಏರಿಯಾ ಆಕೈತಿ. ಇದನ್ನೆಲ್ಲ ಕ್ರಾಸ್ ಮಾಡ್ಕೊತ ಹೋಗೋತನ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಕೈತಿ ರೀ. ಭಾಳ ಸ್ಪೀಡ್ ಹೊಡಿಬೋದು. ಅದೇ ಟೈಮಿಗೆ ಮಂದಿನೂ ಇರೋಂಗಿಲ್ಲ, ಎಲ್ಲ ಸೇರಿ ನಮ್ಗೆ 2 ಗಾಡಿಗಳಿದಾವೆ. ಎಷ್ಟು ಆಕೈತೆ ಅಷ್ಟು ಸಾವಕಾಶ ಕೇರ್ಫುಲ್ಲಾಗಿ ಹೊಡಿಬೇಕು. ಒಂದು ಟ್ಯಾಂಕಿ ಫುಲ್ ಮಾಡಿಸೋಣ, ಒಂದೇ ಕಟ್ಟಿ ಉಳಿದ. ಇನ್ನು ಮುಂದೆ ಎಲ್ಲಿ ಪೆಟ್ರೋಲ್ ಪಂಪ್ ಸಿಗ್ತೈತೆ ಎಲ್ಲ ಗೊತ್ತಿಲ್ಲ. ಸೊ ಇಲ್ಲೇ ಫುಲ್ ಮಾಡಿ ಹೊಡೋಣತ್ತೆ. ಸಾಕು ಐತಿ. ನಮ್ಮ ಪೆಟ್ರೋಲ್ ಇನ್ನೊಂದು 4 ಲೀಟ್ರ್ ಇದು ಕಾಣ್ತೈತಿ. ನಾ 8 ತಾಸು 15 ನಿಮಿಷ 471 ಕಿಲೋಮೀಟ್ರ್. ಮುಂಜಾನೆ 8:04ಕ್ಕೆ ಹೋಗ್ಬಿಡ್ತೇವೆ ತೋರಿಸ್ಲಾತೈತಿ. ಎನಿವೇಸ್ ನೋಡೋಣ.
ನಿಮಗೆ ಹೈವೇ ರೀಚ್ ಆಗಿಂದ ಸಿಗ್ತೀನತ್. ಓಕೆ ಬಂದೇವ್ರಿ ಅಂದು ಊರಿಗೆ ಸನಿಗೆ ಬಂದೀವಿ. ಹುಲ್ಗುಂದ್ ಕದೀವಿ. ನಸಿಕ್ನಾಗ 4:15 ಐತ್ರಿ ಇಲ್ಲಿ ಚಿತ್ರದುರ್ಗ ಬಂದು ಮುಟ್ಟಾಕ. ಸೊ ಒಂದು 2 ತಾಸು ಅಲ್ಲೇ ಚಾಂಗಡಿಯಾಗೆ ರೆಸ್ಟ್ ಮಾಡಿ ಮುಂಜಾನೆ ಬಿಟ್ಟಿದ್ದೀವಿ. ಸೊ ಸದ್ಯಕ್ಕೆ ನಾವು 120 ಕಿಲೋಮೀಟ್ರ್ ಕವರ್ ಮಾಡಿ ಬಂದೀವಿ. ಇನ್ನೂ 120 ಕಿಲೋಮೀಟ್ರ್ ಉಳಿದೈತಿ. ಅದನ್ನು ಕವರ್ ಮಾಡೋಣ ಅಂತ. ಹೀಟೇ ಭಾಳ ಆಗೈತಿ, ನೀರು ಕುಡ್ದಿಲ್ಲ ಏನೂ ಇಲ್ಲದಕ್ಕೆ ಕಂಡಪಟ್ಟಿ ಹೀಟ್ ಆಗಿಬಿಟ್ಟು. ಇನ್ನು ಜಸ್ಟ್ 60 ಕಿಲೋಮೀಟ್ರ್ ಉಳಿತು ಬಿಜಾಪುರ. ಅಲ್ಲಿ ನಿಡಗುಂದಿದಿಂದ ಬಿಜಾಪುರ ಬಂದ 60 ಕಿಲೋಮೀಟ್ರ್ ಐತಿ. ಇನ್ನು 1 ತಾಸಿಂದ ದಾರಿ. ಆ್ಯಂಡ್ ರೈಡ್ ಬಗ್ಗೆ ಹೇಳೋದಾದ್ರೆ ಟೋಟಲ್ ನಮಗೆ 5 ದಿನದ ರೈಡ್ ಆಕೈತಿ. ಬೆಂಗಳೂರಿನಾಗಿದ್ದು ನಮ್ಮ ದೋಸ್ತರಿಗೆ 4 ದಿನದ ರೈಡ್ ಆಕೈತಿ. ಅವರು ಹೋಗಿ ಬೆಂಗಳೂರು ಮುಟ್ಟ್ಯಾರಂತ. ನಾವು ಇನ್ನು ಜಸ್ಟ್ ಇನ್ನೊಂದು ಸ್ವಲ್ಪ ಹೊತ್ರಾಗ ಊರು ಮುಟ್ತೇವೆ. ಇಲ್ಲಿ ವರ್ಷಕ್ಕೆ ಒಮ್ಮೆ ರೀ ಚಂತನ ಅಂದ್ರೆ ಹುಡುಗರು ಕೂಡ ಪ್ಲ್ಯಾನ್ ಸಕ್ಸಸ್ ಆಗಂಗಿಲ್ಲ, ಅದು ನನಗೆ ಗೊತ್ತೈತಿ. ವರ್ಷಕ್ಕೆ ಒಮ್ಮೆ ಹುಡುಗರು ಕೂಡ ಇಲ್ಲ ನಿಮ್ಮ ದೋಸ್ತರು ಕೂಡ ಈ ಥರ ಪ್ಲಾನ್ ಮಾಡಬೇಕು. ನಿನ್ನೆ ನೈಟ್ ಭಾಳ ಆಗೈತಲ್ಲ, ನಸಿಕ್ನಾಗ 5 ತನಕ ಬೈಕ್ ಹೊಡೆದೇವೆ. ಅಲ್ಲಿ ಚಿತ್ರದುರ್ಗ ಒಂದು ಟೋಲ್ ಬಲ್ಲಿ ಬಂದೀವಿ. ಆ ಟೋಲ್ ಬಲ್ಲಿ ಒಂದು ಚಾ ಅಂಗಡಿಗೆ ಒಂದು 2 ತಾಸು ಮಕ್ಕೊಂಡು ಬಿಟ್ಟೇವೆ ಅಲ್ಲಿ. ಆಮೇಲೆ 6:30 7 ಏನದ ಅಲ್ಲಿಂದ ಬಿಟ್ಟವ್ರು ಸೀದಾ ಇಲ್ಲೇ ನಿಡಗುಂದಿಗೆ ಬಂದು ಸ್ಟಾಪ್ ತೊಗೊಂಡೇವಿ. ಆ್ಯಂಡ್ ಇಲ್ಲಿ ತಿಂತಾರೆ ಬಿಜಾಪುರ ಸ್ಟಾಪ್. ಸ್ವಾಗತಂ ವಿಜಯಪುರಕ್ಕೆ ಸ್ವಾಗತಂ. ಮತ್ತು ನೋಡ್ರಿ ಕಸಬಾ ಟೋಲ್ ಪ್ಲಾಜಾ ಬತ್ತಂದ್ರೆ ಬಿಜಾಪುರಕ್ಕೆ ಬಂದೆ ಒಂದಂಗೆ. 535 ಕಿಲೋಮೀಟ್ರ್ ಕಂಟಿನ್ಯೂ ರೈಡ್ ಮಾಡ್ಕೊಂಡು ಬಿಜಾಪುರಕ್ಕೆ ಬಂದು ಮುಟ್ಟಿದ್ದೇವೆ ರೀ. ಇಲ್ಲಿದಿಂತ್ರ ಅವರು ಡಿವೈಡ್ ಹಾಕ್ಕಾರ, ನಾನು ಡಿವೈಡ್ ಹಾಕೀನಿ. ನೋಡಮ್ರಿ ಒಂದು ಕಡೆ ನಿಲ್ಸೋಂತ ಇಲ್ಲೇ ಚಾದ ಕುಡಿಯೋಕೆ ಕುಡ್ದಿಂದ ವಿಚಾರ ಮಾಡಿ ಬಿಟ್ಟುಬಿಡೋಣ ತಿಲ್ಲದು. ಸದ್ಯಕ್ಕೆ ನನ್ನ ಪ್ಲ್ಯಾನ್ ಏನಂದ್ರೆ ಒಂದು ಸೋಲೋ ರೈಡ್ ಮಾಡ್ಬೇಕತ್ತೈತಿ. 90% ಕನ್ಫರ್ಮ್ ಇಲ್ಲ, 10% ಕನ್ಫರ್ಮ್ ಐತಿ. ನೋಡೋಣ ಈ ವಿಡಿಯೋ ಇಲ್ಲಿ ಮುಗಿಸೋಣತ್ತ. ಮತ್ತು ಇಂಥದ್ದೇ ಒಂದು ಅಡ್ವೆಂಚರ್, ಇಂಥದ್ದೇ ಒಂದು ಲಾಂಗ್ ಟ್ರಿಪ್, ಇಂಥದ್ದೇ ಒಂದು ಜರ್ನಿ ಮತ್ತೊಂದು ವಿಡಿಯೋದಾಗ ಸಿಗ್ತೀನಂತ. ಏನು ದೊಡ್ಡದತ್ತು ಗಾಡಿ ಅದು. ಅಲ್ಲಿ ತನ ಮಸ್ತ್ ರೀ. ಚೋಕರೆ ಟಡಾ ಬಾಯ್.